ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲೂ ಕೂಡ ಅರ್ಜುನಂದೇ ಸುದ್ದಿ. ಸ್ವಾರ್ಥ ಪ್ರಪಂಚದಲ್ಲಿ ತನ್ನವರಿಂದಲೇ ಬಲಿಯಾದಂತಹ ಅರ್ಜುನನಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಟ್ರಿಬ್ಯೂಟ್ ಅನ್ನ ಕೊಡ್ತಾ ಅರ್ಜುನನ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಅರ್ಜುನ ಹುಟ್ಟಿದ್ದು 1960ರಲ್ಲಿ. ಇನ್ನು 1968ರಲ್ಲಿ ಕಾಕನಕೋಟೆ ಕಾಡಲ್ಲಿ ಅರ್ಜುನನನ್ನ ಸೆರೆ ಹಿಡಿತಾರೆ. 1990ರ ದಶಕದಲ್ಲಿ ಅರ್ಜುನ ಮೈಸೂರಿನ ದಸರಾಗೆ ಕಾಲಿಡ್ತಾನೆ. ಇನ್ನು 2012ರಿಂದ 2019ರವರೆಗೆ ಅರ್ಜುನ ಅಂಬಾರಿಯನ್ನ ಹೊರ್ತಾನೆ. ನಮ್ಮ ಅರ್ಜುನನ ತೂಕ ಎಷ್ಟು ಅಂತ ನಿಮ್ಗೆ ಗೊತ್ತಾ? ಬರೋಬ್ಬರಿ 6040 ಕೆಜಿ. ಇನ್ನು 9 ಅಡಿ 8 ಇಂಚು ಉದ್ದ. ಅರ್ಜುನನಿಗೆ ಸುಮಾರು 64 ವರ್ಷ ವಯಸ್ಸಾಗಿತ್ತು. ಅರ್ಜುನ ಇದುವರೆಗೂ ಸುಮಾರು 200ಕ್ಕೂ ಹೆಚ್ಚು ಕಾಡು ಪ್ರಾಣಿಗಳನ್ನ ಸೆರೆ ಹಿಡಿದಿದ್ದಾನೆ. ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮತ್ತು ಒರಿಸ್ಸಾ ರಾಜ್ಯಗಳಲ್ಲಿ ಆನೆಗಳನ್ನ ಹಿಡಿಯೋಕೆ ನಮ್ಮ ಅರ್ಜುನನನ್ನ ಬಳಸಿದ್ದಾರೆ. 2019ರಲ್ಲಿ 4 ಜನರನ್ನ ಕೊಂದಂತಹ ಹುಲಿಯನ್ನ ಸೆರೆ ಹಿಡಿದುಕೊಡ್ತಾನೆ ನಮ್ಮ ಅರ್ಜುನ. ಅರ್ಜುನನ ಈ ಶೌರ್ಯಕ್ಕೆ ಮೆಚ್ಚಿ ಕರ್ನಾಟಕ ಸರ್ಕಾರ ಅರ್ಜುನನಿಗೆ ಪ್ರಶಸ್ತಿಯನ್ನು ಕೂಡ ಕೊಡುತ್ತೆ. ಆದ್ರೆ ಡಿಸೆಂಬರ್ 4ರಲ್ಲಿ ಸಕಲೇಶಪುರದ ಬಾಳೆಕೆರೆ ಪ್ರದೇಶದಲ್ಲಿ ಕಾಡಾನೆ ಆಪರೇಷನ್ ಅಲ್ಲಿ ಅರ್ಜುನ ಬಲಿಯಾದ. ಎಲ್ಲರ ಪ್ರಾಣವನ್ನ ರಕ್ಷಿಸಿ ತನ್ನವರ ಮೋಸಕ್ಕೆ ದುರಾಸೆಗೆ ತಾನೇ ಬಲಿಯಾದ ಅರ್ಜುನ. ಆದರೆ ಅರ್ಜುನ ಶಾಶ್ವತವಾಗಿ ನಮ್ಮೆಲ್ಲರ ನೆನಪಲ್ಲಿ ಇರ್ತಾನೆ. ಕರ್ನಾಟಕದ ಪ್ರತಿಯೊಂದು ಮನೆಯಲ್ಲಿ